ಕಾಂಗ್ರೆಸ್ನ ಭದ್ರಕೋಟೆ ಸಂಡೂರಲ್ಲಿ ಈ ಬಾರಿ ಸಮರ ಸಾರಿದ್ರು ಜನಾರ್ದನ್ ರೆಡ್ಡಿ ವಿಜಯೇಂದ್ರ ಅವರು. ಬಂಗಾರು ಹನುಮಂತು ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸಿಕೊಳ್ತೀವಿ ಅಂತ. ಸಂತೋಷ್ ಲಾಡ್ 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದಾಗ ಸಂಡೂರ್ನ ಬಿಟ್ಟು ಕಲಘಟಕಿಗೆ ಬರ್ತಾರೆ. ಸಂಡೂರಲ್ಲಿ ತುಕಾರಾಮ್ ಅವರ ಪ್ರತಿಷ್ಠಾಪನೆ ಮಾಡ್ತಾರೆ. 4 ಬಾರಿ ಗೆದ್ದಿದ್ರು. ಅವರೀಗ ಬಳ್ಳಾರಿ ಎಂಪಿ. ಈಗ ಅಲ್ಲಿ ಕಾಂಗ್ರೆಸ್ನ ಅನ್ನಪೂರ್ಣ ಅವರು ತುಕಾರಾಮ್ ಅವರ ಪತ್ನಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಯಬೇರಿಯನ್ನ ಬಾರಿಸಿದ್ದಾರೆ. ಅಭ್ಯರ್ಥಿ ಯಾರೇ ಆಗಿದ್ರು ಕೂಡ ಕಾಂಗ್ರೆಸ್ನ ಸಾರಥಿಯಲ್ಲಿ ಸಂತೋಷ್ ಲಾಡ್ ಸಂಡೂರಿನ ಸಾಮ್ರಾಟ್, ಸಂತೋಷ್ ಲಾಡ್ ಸಂಡೂರಿಗೆ ದಾದ. ಯಾಕೆ ಅಂದರೆ ಸಂತೋಷ್ ಲಾಡ್ ಸಾಮರ್ಥ್ಯ ಅಂತದ್ದು ಅದು ಗೊತ್ತಿರ್ತಕ್ಕಂಥ ವಿಚಾರ. ಬಳ್ಳಾರಿ ಅಷ್ಟೇ ಅಲ್ಲ, ಬಳ್ಳಾರಿ ಮೀರಿ ಧಾರವಾಡದಲ್ಲೂ ಕೂಡ ರಾಜಕಾರಣ ಮಾಡಿ ಸಕ್ಸಸ್ ಆದವರು ಸಂತೋಷ್ ಲಾಡ್. ಸಂಡೂರು ತವರು ಮನೆ, ತವರು. ಹಾಗಾಗಿ ಈ ಕ್ಷೇತ್ರ ಬಹಳ ಪ್ರತಿಷ್ಠೆ ಆಗಿತ್ತು. ಅಭ್ಯರ್ಥಿ ಅನ್ನಪೂರ್ಣ ಅವರಾಗಿದ್ರು ಕೂಡ ಪ್ರತಿಷ್ಠೆ ಆಗಿದ್ದು ಸಂತೋಷ್ ಲಾಡ್ಗೆ. ಸಂತೋಷ್ ಲಾಡ್ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಅವರನ್ನ ಗೆಲ್ಲಿಸಿಕೊಳ್ಳೋದ್ರ ಮೂಲಕ ಜನಾರ್ದನ್ ರೆಡ್ಡಿ ವಿಜಯೇಂದ್ರ ಅವರ ಜಂಟಿ ವಾರ್ಗೆ ಪ್ರತ್ಯುತ್ತರ ಕೊಟ್ಟು ಅವರನ್ನು ಮಣಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡಿದ್ದಾರೆ. ಸಂಡೂರಲ್ಲಿ ಬಂಗಾರು ಹನುಮಂತ್ ಎಸ್ ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಿಜೆಪಿ. ಜನಾರ್ದನ್ ರೆಡ್ಡಿ ಮತ್ತೆ ಬಳ್ಳಾರಿ ಕಾಲಿಟ್ಟು ಸಂಡೂರಲ್ಲಿ ಮನೆ ಮಾಡಿ ಗೆಲ್ಸ್ಕೋತೀನಿ ಅಂತ ಹೊರಟಿದ್ರು. ವಿಜಯೇಂದ್ರ ಅವರು ಕೂಡ ಕಂಪ್ಲೀಟ್ ಅಲ್ಲೇ ಬಿಡ್ಬಿಟ್ಟಿದ್ರು. ವಿಜಯೇಂದ್ರ ಟೀಮ್ ಎಲ್ಲ ಬೈ ಎಲೆಕ್ಷನ್ ಗೆಲುವಿನ ರೂವಾರಿ ಅನ್ನೋ ಒಂದಷ್ಟು ಲೇಬಲ್ ಇದ್ದಂಥ ವಿಜಯೇಂದ್ರ ಅವರು ಸಂಡೂರಲ್ಲಿ ತನ್ನ ಟೀಮ್ನ ಬಂಗಾರು ಹನುಮಂತು ಗೆಲ್ಲಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಈ ಮೂಲಕ ಸಂತೋಷ್ ಲಾಡ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೆ ಜನಾರ್ದನ್ ರೆಡ್ಡಿ ಇಬ್ರಿಗೂ ಸಹ ಒಂದು ರೀತಿ ಭಾರಿ ಮುಖಭಂಗವನ್ನು ಉಂಟು ಮಾಡಿದ್ದಾರೆ. ಸಂತೋಷ್ ಲಾಡ್ ಕಾಂಗ್ರೆಸ್ ಗೆಲ್ಲಿಸುವುದರ ಮೂಲಕ ನಾನು ಮತ್ತೊಮ್ಮೆ ಸಾಮ್ರಾಟ ಸಂಡೂರ್ಗೆ ನಾನೇ ದಾದಾ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಯಾಕೆಂದರೆ ವಾಲ್ಮೀಕಿ ನಿಗಮದ ಹಗರಣ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಿರುವ ಬೆನ್ನಲ್ಲೇ, ಈ ಮಟ್ಟಿಗಿರೋ ಬೆನ್ನಲ್ಲೇ ಒಂದಷ್ಟು ಕಷ್ಟದ ಸನ್ನಿವೇಶ ಕಾಂಗ್ರೆಸ್ ಪಾರ್ಟಿಗಿತ್ತು, ಇಲ್ಲ ಅಂತೇನಿಲ್ಲ. ಆದರೆ ಇಂತಹ ಕಠಿಣ ಸನ್ನಿವೇಶದಲ್ಲೂ ಸಹ ಕಾಂಗ್ರೆಸ್ಸನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಸಂತೋಷ್ ಲಾಡ್ ಸಕ್ಸಸ್ ಆಗಿದ್ದಾರೆ. ಎಸ್ ವೀಕ್ಷಕರೇ, ಸಂಡೂರು ಕಾಂಗ್ರೆಸ್ ಗೆಲುವು, ಬಿಜೆಪಿ ಸೋಲು, ಸಂತೋಷ್ ಲಾಡ್ ಸಾಮರ್ಥ್ಯ ಮತ್ತೊಮ್ಮೆ ಸಾಬೀತು. ಈ ಬಗ್ಗೆ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.